ನಿಮ್ಮ ಕುಟುಂಬ ನಿಮ್ಮ ಜವಾಬ್ದಾರಿ ಆಗಿರಬಹುದು, ಆದರೆ ನಿಮ್ಮ ಕನಸು ನಿಮ್ಮ ಗುರುತು. ಮನೆಯವರಿಗಾಗಿ ಬದುಕುತ್ತಾ ನಿಮ್ಮನ್ನು ಮರೆಯಬೇಡಿ. ಸಣ್ಣ ಹೆಜ್ಜೆಯಿಂದ ಪ್ರಾರಂಭಿಸಿ, ಒಂದು ದಿನ ನಿಮ್ಮ ಕನಸೇ ನಿಮ್ಮ ಹೆಮ್ಮೆಯಾಗಬಹುದು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪ್ರಾಣಧಾರ. ಮನೆಯ ಜವಾಬ್ದಾರಿಗಳು, ಗಂಡ ಮಕ್ಕಳು, ಅಡುಗೆ, ಮನೆ ಕೆಲಸ ಇವೆಲ್ಲವುದರ ನಡುವೆ ಕೆಲವೊಮ್ಮೆ ನಮ್ಮದೇ ಆದ ಕನಸುಗಳನ್ನು ನಾವು ಮರೆತು ಬಿಡುತ್ತೇವೆ. ಮಕ್ಕಳು ದೊಡ್ಡವರಾದ ಮೇಲೆ ಮಾಡುತ್ತೇವೆ, ಮನೆಯ ಕೆಲಸ ಸ್ವಲ್ಪ ಕಡಿಮೆಯಾದ ಮೇಲೆ ನೋಡಿಕೊಳ್ಳುತ್ತೇನೆ, ಈಗ ಸಮಯವಿಲ್ಲ, ಹೀಗೆ ಹೇಳುತ್ತಾ ತಮ್ಮ ಕನಸುಗಳು ವರ್ಷಗಳವರೆಗೆ ಹಾಗೆಯೇ ಉಳಿದು ಬಿಡುತ್ತವೆ. ಆದರೆ ಸ್ನೇಹಿತರೆ, ಮನೆಯ ಜವಾಬ್ದಾರಿಗಳ ಜೊತೆಗೆ ನಮ್ಮ ಕನಸನ್ನು ನಿಧಾನವಾಗಿ ಬೆಳೆಸಿಕೊಳ್ಳಬಹುದು. ಹೇಗೆ ಎಂದು ಈ ವಿಡಿಯೋದಲ್ಲಿ 5 ಸರಳ ವಿಷಯಗಳನ್ನು ತಿಳಿದುಕೊಳ್ಳೋಣ. ಮೊದಲು, ನಿಮ್ಮ ಕನಸು ಏನು ಎಂದು ಸ್ಪಷ್ಟಪಡಿಸಿಕೊಳ್ಳಿ. ಮೊದಲನೆಯದಾಗಿ, ನಿಮ್ಮನ್ನು ನೀವೇ ಒಂದು ಪ್ರಶ್ನೆ ಕೇಳಿಕೊಳ್ಳಿ. ನನಗೆ ನಿಜವಾಗಿಯೂ ಏನು ಮಾಡಬೇಕು? ನಿಮಗೆ ಒಂದು ಸಣ್ಣ ಬಿಸ್ನೆಸ್ ಪ್ರಾರಂಭಿಸಬೇಕೇ? ಹೊಸ ಸ್ಕಿಲ್ ಕಲಿಯಬೇಕೇ? ಓದನ್ನು ಮುಂದುವರಿಸಬೇಕೇ? ಮನೆಯಿಂದಲೇ ಹಣ ಗಳಿಸಬೇಕೇ? ಅಥವಾ ನಿಮಗೆ ಇಷ್ಟವಾದ ಯಾವುದಾದರೂ ಕೆಲಸವನ್ನು ಮಾಡಬೇಕೇ? ಯಾವುದೇ ಆಗಿರಲಿ, ಮೊದಲು ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿ ನಿರ್ಧರಿಸಿಕೊಳ್ಳಿ. ಒಂದು ಪುಸ್ತಕ ತೆಗೆದುಕೊಂಡು ನಿಮ್ಮ ಗುರಿಯನ್ನು ಬರೆಯಿರಿ. ಉದಾಹರಣೆಗೆ, ಮುಂದಿನ 6 ತಿಂಗಳಲ್ಲಿ ನಾನು ಒಂದು ಹೊಸ ಸ್ಕಿಲ್ ಕಲಿಯಬೇಕು, ಅಥವಾ ನಾನು ಮನೆಯಲ್ಲೇ ಸಣ್ಣ ಬಿಸ್ನೆಸ್ ಪ್ರಾರಂಭಿಸಬೇಕು. ಗುರಿ ಸ್ಪಷ್ಟವಾದಾಗ ಅದನ್ನು ಸಾಧಿಸಲು ಯಾವ ಹೆಜ್ಜೆಗಳನ್ನು ಇಡಬೇಕು ಎನ್ನುವುದು ಕೂಡ ನಿಧಾನವಾಗಿ ಅರ್ಥವಾಗುತ್ತದೆ. ಎರಡನೆಯದು, ಪ್ರತಿದಿನ ನಿಮ್ಮ ಕನಸಿಗಾಗಿ ಸ್ವಲ್ಪ ಸಮಯ ಮೀಸಲಿಡಿ. ಗೃಹಿಣಿಯರಿಗೆ ದೊಡ್ಡ ಸಮಸ್ಯೆ ಎಂದರೆ ಸಮಯದ ಕೊರತೆ. ಆದರೆ ನಿಮ್ಮ ಕನಸಿಗಾಗಿ ಪ್ರತಿದಿನ 4-5 ಗಂಟೆ ಬೇಕು ಎಂದೇನಿಲ್ಲ. ದಿನಕ್ಕೆ ಕೇವಲ 30 ನಿಮಿಷದಿಂದ ಪ್ರಾರಂಭಿಸಿ. ಮಕ್ಕಳು ಶಾಲೆಗೆ ಹೋದ ನಂತರ ಅಥವಾ ಬೆಳಗಿನ ಕೆಲಸ ಮುಗಿದ ನಂತರ 30 ನಿಮಿಷ ನಿಮ್ಮ ಗುರಿಗಾಗಿ ಬಳಸಬಹುದು. ಆ 30 ನಿಮಿಷದಲ್ಲಿ ಮೊಬೈಲ್ನಲ್ಲಿ ಅನಗತ್ಯವಾಗಿ ಸಮಯ ಕಳೆಯುವುದನ್ನು ಬಿಟ್ಟು ನಿಮ್ಮ ಸ್ಕಿಲ್ ಕಲಿಯಿರಿ. ಉದಾಹರಣೆಗೆ, ನಿಮಗೆ ಟೈಲರಿಂಗ್ ಇಷ್ಟವಿದ್ದರೆ 30 ನಿಮಿಷ ಪ್ರಾಕ್ಟೀಸ್ ಮಾಡಿ. ಕುಕಿಂಗ್ ಬಿಸ್ನೆಸ್ ಮಾಡಬೇಕು ಎಂದಿದ್ದರೆ ಹೊಸ ರೆಸಿಪೀಸ್ ಕಲಿಯಿರಿ. ಆನ್ಲೈನ್ ವರ್ಕಿಂಗ್ ಕಲಿಯಬೇಕು ಎಂದಿದ್ದರೆ ಒಂದು ಹೊಸ ಸ್ಕಿಲ್ ಕಲಿಯಿರಿ. ಪ್ರತಿದಿನ 30 ನಿಮಿಷ ಸಣ್ಣದಾಗಿ ಕಾಣಬಹುದು, ಆದರೆ 1 ವರ್ಷ ನಿರಂತರವಾಗಿ ಮಾಡಿದರೆ ಅದೇ ದೊಡ್ಡ ಬದಲಾವಣೆಯಾಗಬಹುದು. ಮೂರನೆಯದು, ಎಲ್ಲವನ್ನೂ ಒಂದೇ ಸಮಯದಲ್ಲಿ ಮಾಡಲು ಪ್ರಯತ್ನಿಸಬೇಡಿ. ಮನೆ ಮತ್ತು ಕನಸು ಎರಡನ್ನೂ ಬ್ಯಾಲೆನ್ಸ್ ಮಾಡುವುದು ಸುಲಭವಲ್ಲ. ಆದ್ದರಿಂದ ಒಂದೇ ದಿನದಲ್ಲಿ ಎಲ್ಲವನ್ನೂ ಪರ್ಫೆಕ್ಟ್ ಮಾಡಲು ಪ್ರಯತ್ನಿಸಬೇಡಿ. ಕೆಲವು ದಿನಗಳಲ್ಲಿ ಮನೆಯ ಕೆಲಸ ಹೆಚ್ಚು ಇರಬಹುದು, ಕೆಲವು ದಿನಗಳಲ್ಲಿ ಮಕ್ಕಳಿಗೆ ಹೆಚ್ಚು ಸಮಯ ಬೇಕಾಗಬಹುದು. ಅಂತಹ ದಿನಗಳಲ್ಲಿ ನಿಮ್ಮ ಕನಸಿಗೆ ಹೆಚ್ಚು ಸಮಯ ಕೊಡಲು ಸಾಧ್ಯವಾಗದಿದ್ದರೂ ಪರವಾಗಿಲ್ಲ, ಆದರೆ ಸಂಪೂರ್ಣವಾಗಿ ಬಿಟ್ಟು ಬಿಡಬೇಡಿ. ಇಂದು 30 ನಿಮಿಷ ಸಾಧ್ಯವಾಗದಿದ್ದರೆ 10 ನಿಮಿಷ ಮಾಡಿ. 10 ನಿಮಿಷವೂ ಸಾಧ್ಯವಾಗದಿದ್ದರೆ ಕನಿಷ್ಠ ನಿಮ್ಮ ಗುರಿಯ ಬಗ್ಗೆ ಯೋಚಿಸಿ ಮತ್ತು ಮುಂದಿನ ದಿನ ಏನು ಮಾಡಬೇಕು ಎಂದು ಪ್ಲ್ಯಾನ್ ಮಾಡಿ. ಮುಖ್ಯವಾದುದು ಪರ್ಫೆಕ್ಟ್ ಆಗಿರುವುದಲ್ಲ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡುವುದು. 4ನೇದು, ನಿಮ್ಮಲ್ಲಿರುವ ಕೌಶಲ್ಯವನ್ನು ಗುರುತಿಸಿ. ಪ್ರತಿಯೊಬ್ಬರಲ್ಲೂ ಯಾವುದಾದರೂ ಒಂದು ವಿಶೇಷ ಕೌಶಲ್ಯ ಇರುತ್ತದೆ. ಯಾರಿಗಾದರೂ ಅಡುಗೆ ಚೆನ್ನಾಗಿ ಬರುತ್ತದೆ, ಯಾರಿಗಾದರೂ ಹೊಲಿಗೆ ಚೆನ್ನಾಗಿ ಬರುತ್ತದೆ, ಯಾರಿಗಾದರೂ ಮಕ್ಕಳಿಗೆ ಕಲಿಸುವುದು ಚೆನ್ನಾಗಿ ಬರುತ್ತದೆ, ಇನ್ನೊಬ್ಬರಿಗೆ ಡ್ರಾಯಿಂಗ್, ಕ್ರಾಫ್ಟ್, ಡಿಸೈನಿಂಗ್ ಅಥವಾ ಮಾತನಾಡುವ ಕೌಶಲ್ಯ ಇರಬಹುದು. ನಿಮ್ಮಲ್ಲಿರುವ ಸ್ಕಿಲ್ ಅನ್ನು ಸಣ್ಣದಾಗಿ ಬಳಸಲು ಪ್ರಾರಂಭಿಸಿ. ಉದಾಹರಣೆಗೆ, ನಿಮಗೆ ಚೆನ್ನಾಗಿ ಅಡುಗೆ ಮಾಡಲು ಬರುತ್ತಿದ್ದರೆ ಮನೆಯಲ್ಲೇ ಸಣ್ಣ ಫುಡ್ ಬಿಸ್ನೆಸ್ ಬಗ್ಗೆ ಯೋಚಿಸಬಹುದು. ಹೊಲಿಗೆ ಗೊತ್ತಿದ್ದರೆ ಬ್ಲೌಸ್ ಸ್ಟಿಚಿಂಗ್ ಅಥವಾ ಆಲ್ಟ್ರೇಷನ್ ಕೆಲಸ ತೆಗೆದುಕೊಳ್ಳಬಹುದು. ಮಕ್ಕಳಿಗೆ ಚೆನ್ನಾಗಿ ಕಲಿಸಲು ಬರುತ್ತಿದ್ದರೆ ಟ್ಯೂಷನ್ ಪ್ರಾರಂಭಿಸಬಹುದು. ಅಂದರೆ ಹೊಸ ಜೀವನವನ್ನು ಪ್ರಾರಂಭಿಸಲು ಎಲ್ಲವನ್ನೂ ಹೊಸದಾಗಿ ಕಲಿಯಬೇಕೆಂದಿಲ್ಲ. ಮೊದಲು ನಿಮ್ಮಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಿ. 5ನೆಯದು, ನಿಮ್ಮನ್ನು ನೀವು ನಂಬಿ ಮತ್ತು ಇತರರ ಮಾತಿನಿಂದ ಹೆದರಬೇಡಿ. ಇದು ಎಲ್ಲಕ್ಕಿಂತ ಮುಖ್ಯವಾದದ್ದು. ನಾವು ಹೊಸದಾಗಿ ಏನಾದರೂ ಮಾಡಲು ಪ್ರಾರಂಭಿಸಿದಾಗ ಕೆಲವರು ಇದರಿಂದ ಏನು ಪ್ರಯೋಜನ, ನೀನು ಇದನ್ನು ಮಾಡಲು ಸಾಧ್ಯವೇ ಎಂದು ಹೇಳಬಹುದು. ಅವರ ಮಾತು ಕೇಳಿ ನಿಮ್ಮ ಕನಸನ್ನು ಬಿಟ್ಟು ಬಿಡಬೇಡಿ. ನಿಮ್ಮ ಪರಿಸ್ಥಿತಿ ನಿಮಗೆ ಗೊತ್ತು, ನಿಮ್ಮ ಸಾಮರ್ಥ್ಯ ನಿಮಗೆ ಗೊತ್ತು, ನಿಮ್ಮ ಕನಸು ನಿಮಗೆ ಗೊತ್ತು. ಆದ್ದರಿಂದ ಇತರರೊಂದಿಗೆ ನಿಮ್ಮನ್ನು ಕಂಪೇರ್ ಮಾಡಿಕೊಳ್ಳಬೇಡಿ. ಯಾರೋ ಒಬ್ಬರು 1 ವರ್ಷದಲ್ಲಿ ಯಶಸ್ವಿಯಾದರು ಎಂದು ನೀವು ಕೂಡ 1 ವರ್ಷದಲ್ಲೇ ಅದೇ ಮಟ್ಟ ತಲುಪಬೇಕು ಎನ್ನುವ ಅಗತ್ಯವಿಲ್ಲ. ನಿಮ್ಮ ಪ್ರಯಾಣ ನಿಮ್ಮದೇ. ಸಣ್ಣ ಹೆಜ್ಜೆ ಇಡಿ, ತಪ್ಪುಗಳಿಂದ ಕಲಿಯಿರಿ, ಮತ್ತೆ ಪ್ರಯತ್ನಿಸಿ, ನಿಧಾನವಾಗಿ ಮುಂದೆ ಸಾಗಿರಿ. ಒಂದು ಮುಖ್ಯ ಮಾತು ಸ್ನೇಹಿತರೆ, ಗೃಹಿಣಿಯಾಗಿರುವುದು ಚಿಕ್ಕ ವಿಷಯವಲ್ಲ. ಮನೆಯ ಎಲ್ಲರ ಅಗತ್ಯಗಳನ್ನು ನೋಡಿಕೊಳ್ಳುವುದು, ಮಕ್ಕಳನ್ನು ನೋಡಿಕೊಳ್ಳುವುದು, ಮನೆ ನಿರ್ವಹಿಸುವುದು ಇವೆಲ್ಲವೂ ದೊಡ್ಡ ಜವಾಬ್ದಾರಿಗಳು. ಆದರೆ ಅದರರ್ಥ ನಿಮ್ಮ ಕನಸುಗಳಿಗೆ ಜಾಗವಿಲ್ಲ ಎಂದಲ್ಲ. ಕುಟುಂಬವನ್ನು ನೋಡಿಕೊಳ್ಳುತ್ತಾ ನಿಮ್ಮನ್ನು ನೀವು ನೋಡಿಕೊಳ್ಳಿ. ಮನೆಯವರಿಗಾಗಿ ಸಮಯ ಕೊಡುವುದರ ಜೊತೆಗೆ ನಿಮ್ಮ ಭವಿಷ್ಯಕ್ಕಾಗಿ ಕೂಡ ಸ್ವಲ್ಪ ಸಮಯ ಕೊಡಿ. ಏಕೆಂದರೆ ಒಂದು ದಿನ ನಿಮ್ಮ ಮಕ್ಕಳು ದೊಡ್ಡವರಾದಾಗ ನನ್ನ ಅಮ್ಮ ನನ್ನ ಕುಟುಂಬದ ಜೊತೆಗೆ ತನ್ನ
ಕನಸನ್ನು ಬೆಳೆಸಿಕೊಂಡರು ಎಂದು ಹೆಮ್ಮೆ ಪಡೆಯಬಹುದು. ಹಾಗಾಗಿ ಸ್ನೇಹಿತರೆ, ನಿಮ್ಮ ಕನಸು ಎಷ್ಟೇ ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ಅದನ್ನು ನಿರ್ಲಕ್ಷಿಸಬೇಡಿ. ಇವತ್ತೇ ಒಂದು ಸಣ್ಣ ಹೆಜ್ಜೆ ಇಡಿ. ದಿನಕ್ಕೆ 30 ನಿಮಿಷ ನಿಮಗಾಗಿ ಮೀಸಲಿಡಿ. ಒಂದು ಹೊಸ ಸ್ಕಿಲ್ ಕಲಿಯಿರಿ, ನಿಮ್ಮ ಗುರಿಯನ್ನು ಬರೆಯಿರಿ ಮತ್ತು ಮುಖ್ಯವಾಗಿ ನಾನು ಮಾಡಬಲ್ಲೆ ಎಂಬ ನಂಬಿಕೆಯನ್ನು ನಿಮ್ಮೊಳಗೆ ಬೆಳೆಸಿಕೊಳ್ಳಿ. ಮನೆಯ ಜವಾಬ್ದಾರಿಗಳು ನಿಮ್ಮ ದಾರಿ ತಡೆಯುವ ಗೋಡೆಯಾಗಬಾರದು. ಅವುಗಳ ಜೊತೆಗೆ ನಿಮ್ಮ ಕನಸಿನ ಕಡೆಗೆ ಸಾಗುವ ದಾರಿಯನ್ನು ನೀವು ನಿರ್ವಹಿಸಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮಂತೆಯೇ ತಮ್ಮ ಕನಸುಗಳನ್ನು ಬೆಳೆಸಿಕೊಳ್ಳಲು ಬಯಸುವ ಮಹಿಳೆಯರೊಂದಿಗೆ ಶೇರ್ ಮಾಡಿ. ಇಂತಹ ಉಪಯುಕ್ತ ಮತ್ತು ಪ್ರೇರಣಾದಾಯಕ ಮಾಹಿತಿಗಾಗಿ ಪ್ರಾಣಧಾರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸುಂದರವಾದ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.